ಪಡ್ಡೆಲ್ಲ ಕೆಟ್ಟೋಗ್ತಾ ಇದೆ, ಸರಿಯಾಗಿ ಬರ್ತಿಲ್ಲ. ಇದು ಹಳೆ ಕಾಲದ ಪಡ್ಡಂಚು. ಸೊ ನಮ್ಮ ಅತ್ತೆ ಇದ್ದಾರೆ ಅಲ್ವಾ, ಅವ್ರ ಅಮ್ಮಂದಿದು. ಸೊ ನಮ್ಮ ಅತ್ತೆ ಹುಟ್ಟೋಕ್ಕೂ ಮುಂಚೆನೇ ತೊಗೊಂಡಿರುವಂತಹ ಪಡ್ಡಂಚಿದು. ತುಂಬಾ ಚೆನ್ನಾಗಿ ಬರ್ತಿದ್ವಂತೆ ಮುಂಚೆ ಎಲ್ಲ ಪಡ್ಡಿದ್ರಲ್ಲಿ. ಸೊ ಈಗ ತುಂಬ ವರ್ಷಗಳಾಯಿತು ಅಲ್ವಾ, ಸರಿಯಾಗಿ ಎದ್ದಾಳ್ತಾ ಇಲ್ಲ ಪಡ್ಡು ನೀಟಾಗಿ. ಸೊ ಹಾಗಾಗಿ ಮೂಲೆಗೆ ಇಟ್ಬಿಟ್ಟಿದ್ರು. ಸೊ ಇದನ್ನು ನಾನು ನೀಟಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ. ಸೊ ಚೆನ್ನಾಗೇ ಬರ್ತಿರ್ಲಿಲ್ಲ ಪಡ್ಡು. ಸೊ ಹಾಗಾಗಿ ಹಂಚನ್ನು ಪಳಗ್ಸೋಣ ಅಂತ ವಾಶ್ ಮಾಡ್ಕೊಂಡ್ಬಿಟ್ಟು ತೊಗೊಂಬಂದಿದ್ದೀನಿ. ಸೊ 60 ವರ್ಷ ಆಗಿದೆ, 60 ವರ್ಷದ ಮೇಲೇ ಆಗಿದೆಯೇನೋ. ಸೊ ನನಗೆ ಗೊತ್ತಿರೋ ಹಾಗೆ 60 ವರ್ಷ ಆಗಿದೆ. ಸೊ ಇದನ್ನು ಪಳಗ್ಸೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಬಳಪದ ಕಲ್ಲಿಂದಿದು ಪಡ್ಡಂಚು ತುಂಬಾ ಟೇಸ್ಟಿಯಾಗಿರುತ್ತೆ ಪಡ್ಗಳು ಇದರಲ್ಲಿ ಮಾಡಿದರೆ. ಸೊ ಈಗ ನಾನು ಪಡ್ಡಂಚನ್ನು ಒಂದು ಬೇಷನಲ್ಲಿ ಹಾಕಿಬಿಟ್ಟು ಇಡ್ತಾಯಿದ್ದೀನಿ ನೋಡಿ. ಸೊ ಹಾಗೆಯೇ ಅಕ್ಕಿ ತೊಳೆದಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ತೊಳೆದಿರೋ ನೀರಾದರೂ ಹಾಕ್ಕೊಳ್ಳಿ ಅಥವಾ ಅನ್ನ ಬಸ್ತಿರೋ ನೀರಾದರೂ ಹಾಕ್ಕೊಳ್ಳಿ. ಹಾಗೆಯೇ ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಳಮಳ ನೀರನ್ನ ಕಾಸಿಬಿಟ್ಟು ಸೊ ಆ ಪಡ್ಡಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಹಾಗೆಯೇ ಇನ್ನೊಂದು ಸ್ವಲ್ಪ ನಾನು ಅಕ್ಕಿ ತೊಳೆದಿರೋ ನೀರನ್ನು ಹಾಕಿಬಿಟ್ಟು ಇಟ್ಟಿದ್ದೀನಿ. ಸೊ ಇದು 2 ದಿನ ಚೆನ್ನಾಗಿ ನೆನಿಬೇಕು. ಆ ಅಕ್ಕಿ ತೊಳೆದಿರೋ ನೀರಲ್ಲಿ 2 ದಿನ ಚೆನ್ನಾಗಿ ನೆನಿಬೇಕು. ಸೊ ಆವಾಗ ಪಡ್ಡಂಚು ತುಂಬಾ ಚೆನ್ನಾಗಿ ಪಳಗುತ್ತೆ. ಸೊ ನೋಡಿ, ನಾನು ನೀರನ್ನು ಹಾಕಿಬಿಟ್ಟು ಅಕ್ಕಿ ತೊಳೆದಿರೋ ನೀರು ಹಾಕಿದ್ದೀನಿ, ಬಿಸಿನೀರು ಹಾಕಿದ್ದೀನಿ. ಈಗ 2 ದಿನ ಪಳಗ್ಸೋದಕ್ಕೆ ಇಡ್ತಾಯಿದ್ದೀನಿ. ಸೊ ನೋಡಿ, 2 ದಿನ ಆದಮೇಲೆ ಈ ರೀತಿ ಆಗಿರುತ್ತೆ. ಸೊ ಇವಾಗ ಇದನ್ನು ತೆಗಿಯೋಣ. ನೋಡಿ, ಈ ಥರ ಚೆನ್ನಾಗಿ ನೆಂದಿದೆ ಪಡ್ಡಂಚು. ಸೊ ಅಕ್ಕಿ ತೊಳೆದಿರೋ ನೀರಲ್ಲಿ ಸೊ ಈ ಥರ ಆಗಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಬರ್ತೀನಿ. ನೋಡಿ, ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಸೊ ಈಗ ನೀರಿದೆಯಲ್ಲ, ಸೊ ನೀರನ್ನೆಲ್ಲ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪನೂ ನೀರಿರಬಾರ್ದು ಹಂಚಲ್ಲಿ. ಸೊ ನೋಡಿ, ಈ ಥರ ಕಾಟನ್ ಬಟ್ಟೆಯಿಂದನೇ ಒರೆಸ್ಕೊಳ್ಬೇಕು. ಆವಾಗ ಜಲ್ದಿ ನೀರೆಲ್ಲ ಹಿಂಗುತ್ತೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ. 2 ಸೈಡನ್ನು ಒರೆಸ್ಕೊಳ್ಳಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡಿ, ಈಗ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿಲ್ಲ ಇವಾಗ ಹಂಚಲ್ಲಿ. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಸೊ ನಾರ್ಮಲಾಗಿ ನಾವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವೋ ಆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಸೊ ಹಂಚನ್ನ 2 ದಿನ ನೆನೆಯೋದಕ್ಕೆ ಬಿಡಬೇಕು. ಸೊ 2 ಸೈಡೂ ಸೊ ಎಣ್ಣೆ ಸ್ವಲ್ಪ ಭಾಳನೇ ಹಾಕ್ಬಿಟ್ಟು ಈ ರೀತಿ ಕೈಯಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಹಂಚಿಗೆ. ಸೊ 2 ದಿನ ಚೆನ್ನಾಗಿ ನೆನಿಬೇಕು ಇದು ಹಂಚು. ಸೊ ನೋಡಿ, ನಾನು ಮುಂದೆನೂ ಅಪ್ಲೈ ಮಾಡಿಬಿಟ್ಟು ಹಂಚು ಹಿಂದೆನೂ ಕೂಡ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಸೊ ಆವಾಗವಾಗ ಎಣ್ಣೆ ಕೂಡ ಹಚ್ತಾ ಇರಿ, ಆವಾಗ ಚೆನ್ನಾಗಿ ಪಡ್ಡಂಚು ಪಳಗುತ್ತೆ. ಸೊ ನೋಡಿ, ನೀಟಾಗಿ ಎಣ್ಣೆನೆಲ್ಲ ಅಪ್ಲೈ ಮಾಡಿದ್ದೀನಿ ನಾನು. ಸೊ 2 ದಿನ ಫುಲ್ಲು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನಾನು. ಸೊ ನೋಡಿ, 2 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಎಣ್ಣೆ ಕೂಡ ಹಾಗೇ ಇದೆ. ಸೊ ನಾನು 1 ದಿನಕ್ಕೊಂದು ಸಲ ಎಣ್ಣೆನ ಅಪ್ಲೈ ಮಾಡಿದ್ದೆ. ಸೊ ನೋಡಿ, ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಪಡ್ಡಂಚು. ಸೊ ಚೆನ್ನಾಗಿ ನೆಂದಿದೆ ಪಡ್ಡಂಚು ಎಣ್ಣೆಯಲ್ಲಿ. ಸೊ ಇವಾಗ ಇದನ್ನು ಯಾವ ರೀತಿ ಪಳಗ್ಸೋದು ಅಂತ ಇನ್ನೊಂದು ಸ್ಟೆಪ್ ನೋಡೋಣ ಬನ್ನಿ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಪಡ್ಡಂಚನ್ನು ಇಟ್ಕೊಳ್ಳೋಣ. ಸೊ ಪಡ್ಡಂಚಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ. ಸೊ ನೋಡಿ, ಈ ಥರ ಎಲ್ಲನೂ ಫುಲ್ಲು ರೋಸ್ಟ್ ಆಗಬೇಕು ಈರುಳ್ಳಿ ಎಲ್ಲ. ಸೀದೋದ್ರೂ ಕೂಡ ನಡೆಯುತ್ತೆ, ಅಥವಾ ಸೀದೋಗಕ್ಕೆ ಬಿಡಲಿಲ್ಲ ಅಂತಂದ್ರೂ ಸ್ವಲ್ಪ ಈ ಥರ ಫುಲ್ಲು ರೋಸ್ಟ್ ಆದರೆ ಸಾಕು. ನೋಡಿ, ಈ ಥರ ರೋಸ್ಟ್ ಆದರೆ ಸಾಕು. ಇವಾಗೆಲ್ಲ ತಕ್ಕೊಳ್ಳೋಣ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ ಈರುಳ್ಳಿ ಎಲ್ಲ. ಸೊ ನೋಡಿ, ನಿಮ್ಮ ಮನೆಯಲ್ಲಿ ಈ ಥರ ಬಳಪದ ಕಲ್ಲು ಏನಾದರೂ ಇತ್ತು ಅಂತಂದರೆ ಬಿಸಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಈ ರೀತಿ ಪಳಗಿಸ್ಬಿಟ್ಟು ಪಡ್ಡನ್ನು ಮಾಡ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ ಪಡ್ಡು. ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡಂಚನ್ನ ಈ ಥರ ಪಳಗಿಸೋದ್ರಿಂದ. ಸೊ ನೋಡಿ, ಈಗ ಈರುಳ್ಳಿ ಇದೆಲ್ಲ ತಕ್ಕೊಂಡಿದ್ದೀನಿ ನಾನು. ಸೊ ಈಗ ನಾನು ಒಂದು ಬ್ರಷ್ನಿಂದ ಈ ರೀತಿ ಈರುಳ್ಳಿದು ಏನಿದೆ ಅದನ್ನೆಲ್ಲ ಕೂಡ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿದೆಲ್ಲ ನೀಟಾಗಿ ಅಂದ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಡ್ಡು ಇಟ್ಟಿರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ಸೊ ಬಳಪದ ಕಲ್ಲು ಒಂದು ಸಲ ಚೆನ್ನಾಗಿ ಹೀಟ್ ಆಯಿತು ಅಂತಂದರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೊ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸೈಡು.
ಸೊ ನೋಡಿ ಈಗ ತಕ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಈರುಳ್ಳಿದು ರೋಸ್ಟ್ ಆದಮೇಲೆ ಒಂದು ಇಬ್ಬೆ ಚೆನ್ನಾಗಿ ಬರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಸೊ ನೋಡಿ ಈಗ ಎಲ್ಲ ಪಡ್ಡು ಕೆಟ್ಟೋಗ್ಬಿಡ್ತು. ಸೊ ಹಾಗಂತ ಪಡ್ಡಂಚು ಪಳಗಿಲ್ಲ ಅಂತ ಬಿಸಾಡೋಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ಇಬ್ಬೆ ಹಾಕಿ ನೋಡೋಣ, ಅವಾಗಾದರೂ ಚೆನ್ನಾಗಿ ಬರುತ್ತೇನೋ ಅಂತ. ಸೊ ಅದೆಲ್ಲ ನೀಟಾಗಿ ತಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದೊಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಡ್ಡಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಹಾಕ್ಕೊಳ್ಬೇಕು. ಸೊ ಈ ಇಬ್ಬೆನಾದರೂ ಚೆನ್ನಾಗಿ ಬರುತ್ತೇನೋ ಅಂತ ನೋಡೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸೊ ನೋಡಿ ಈಗ ಒಂದು 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಸೊ ಉಲ್ಟಾ ತಿರುವಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎದ್ದಾಳ್ತಾ ಇದೆ ನೋಡಿ ಪಡ್ಗಳು. ಸೊ ಒಂದು ಸಲ ಚೆನ್ನಾಗಿ ಅಂಚು ಪಳಗ್ತು ಅಂತಂದರೆ ಹೂವು ಬಂದಂಗೆ ಬರುತ್ತೆ ಪಡ್ಗಳು. ಸೊ ನಾವು ಆಮೇಲೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ತುಂಬ ಸುಲಭವಾಗಿ ಪಡ್ಡು ಎದ್ದಾಳುತ್ತೆ. ಸೊ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಎದ್ದಾಳ್ತಾ ಇದೆ ಅಂತ. ಸೊ ಎಲ್ಲನೂ ಉಲ್ಟಾ ತಿರುವಾಕಿದ್ದಾಯಿತು. ಮತ್ತೆ 1-2 ನಿಮಿಷ ಉಲ್ಟಾ ತಿರುವಾಕಿದ ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಸೊ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಏನಾದರೂ ಈ ಥರ ಹಳೆ ಕಾಲದ್ದು ಬಳಪದ ಕಲ್ಲಿಂದು ಪಡ್ಡಂಚು ಅಥವಾ ದೋಸೆ ಹಂಚಿತ್ತು ಅಂತಂದರೆ ಈ ಥರ ಪಳಗಿಸ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ ಪಡ್ಡುಗಳಾಗಲಿ ದೋಸೆಗಳಾಗಲಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜಾಸ್ತಿ ನಾನ್ ಸ್ಟಿಕ್ಕಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕರ. ಸೊ ಅದಕ್ಕೆ ನಾನ್ ಸ್ಟಿಕ್ಕನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಈ ಥರ ಕಬ್ಬಿಣದ ಹಂಚು ಅಥವಾ ಬಲ್ಪದ ಕಲ್ಲಿಂದ ಹಂಚಿನಿಂದ ಪಡ್ಡು ಅಥವಾ ದೋಸೆನ ಮಾಡ್ಕೊಳ್ಳಿ. ಸೊ ನೋಡಿ 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಉಲ್ಟಾ ತಿರುವಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಪಡ್ಡು ಅಂತ. ಸೊ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಮತ್ತೊಂದು ಇಬ್ಬೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಹಾಕ್ಕೊಂಡ್ಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಡ್ಗಳು ಅಂತ. ಸೊ ನೋಡಿ ಎಲ್ಲನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ ಏನಿಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ ಪಡ್ಡಂಚು. ಸೊ ತುಂಬ ಚೆನ್ನಾಗಿ ಪಡ್ಡಂಚು ಪಳಗಿದೆ ಇವಾಗ. ಸೊ ನಾವು ಯಾವಾಗ ಬೇಕಾದರೂ ಪಡ್ಗಳನ್ನ ಮಾಡ್ಕೊಳ್ಬೋದು. ಸೊ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಪಡ್ಡು. ಸೊ ನೋಡಿದ್ರಿ ಅಲ್ವಾ ಪಡ್ಡಂಚನ್ನ ಯಾವ ರೀತಿ ಪಳಗಿಸೋದು ಅಂತ. ನಿಮ್ಮ ಮನೆಯಲ್ಲಿ ಏನಾದರೂ ಈ ರೀತಿ ಬಳಪದ ಕಲ್ಲಿನ ಪಡ್ಡಂಚಿತ್ತು ಅಂತಂದರೆ ಈ ರೀತಿ ಪಳಗಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಗಳು. ಸೊ ದೋಸೆ ಹಂಚಿಗಾಗಲಿ ಇದೇ ರೀತಿಯೇ ಮಾಡ್ಕೊಳ್ಳಿ. ನಿಮಗೆ ಈ ಹಂಚನ್ನು ಪಳಗಿಸೋ ವಿಧಾನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.